ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಮಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸುಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇಹಿ ದೇಹಿಪರಂ ಜ್ಞಾನಂ ದೇವಿ ದೇಹಿಪರಂ ಸಗಂ ಧನಂ ದೇಹೇಶೋ ದೇಹಿ ಕಾಮಿ ಮೋಕ್ಷಂಚ ದೇಹಿ ಮೇ ದೇವಿ ದೇಹಿಪರಂ ಜ್ಞಾನಂ ದೇವಿ ದೇಹಿಪರಂ ಸಗಂ ಧನಂ ದೇಹೇಶೋ ದೇಹಿ ಕಾಮಿ ಮೋಕ್ಷಂಚ ದೇಹಿ ಮೇ ದೇವಿ ದೇಹಿಪರಂ ಜ್ಞಾನಂ ದೇವಿ ದೇಹಿಪರಂ ಸಗಂ ಧನಂ ದೇಹೇಶೋ ದೇಹಿ ಕಾಮಿ ಮೋಕ್ಷಂಚ ದೇಹಿ ಮೇ. ಓಂ ಶುಭಾಭ್ಯಾಂ ಶುಭೇ ಶೋಭನೆ ಮುಹೂರ್ತೆ ಮಾತೃಬ್ರಹ್ಮಣಃ ದ್ವಿತೀಯಪ್ರಾರ್ಧೇ ಶಿವತ್ವರಃ ಕಲ್ಪೇ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರತೌಪಾದೆ ಶಂಭೋದ್ಭೀಪೇ ಭರತವರ್ಷೇ ಭರತಖಂಡೇ ದಂಡಕಾರಣ್ಯಾಂ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಂಸಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಸುನರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಸ್ಯಾದಿ ಪ್ರಭುವಾದೇಶ ಸಂವತ್ಸರಾಣ ಮಧ್ಯೆ ಶ್ರೀಮತೋ ಶ್ರೀ ಕ್ರೋಧಿನಾಮ ಸಂವತ್ಸರಸ್ಯ ದಕ್ಷಿಣಾಯಿನೇ ಹಿಮಂತ ಋತೋ ಪೂಷ್ಯಮಾಸೆ ಶುಕ್ಲಪಕ್ಷಸ್ಯಾಂ ವಾಸರಃ ವಾಸರಸ್ಥೋ ವಾಸರಯುಕ್ತಾಯಾಂ ಶುಕ್ರವಾಸರಯುಕ್ತಾಯಾಂ ಭೃಗುವಾಸರಯುಕ್ತಾಯಾಂ ಶುಭನಕ್ಷತ್ರ ಭರಣಿ ನಕ್ಷತ್ರ ಕೃತ್ತಿಕಾ ನಕ್ಷತ್ರಯುಕ್ತಾಯಾಂ ಶುಭಯೋಗ ಶುಭಕರಣ ಏವಂ ಗುಣವಿಶೇಷೇಣ ವಸಿಷ್ಠಾಯಾಂ ಶುಭತಿಥೌ ವೈಕುಂಠ ಏಕಾದಶ್ಯಾಂ. ನೋಡಿ, ಇವತ್ತಿನ ವಿಶೇಷ ಯಾಕೆ ಸಂಕಲ್ಪ ಹೇಳಿದೆ ಅಂತಂದರೆ, ನಿನ್ನೆ ಪೂರ್ತಿ ವೈಕುಂಠ ಏಕಾದಶಿ. ನಿನ್ನೆ 10 ಗಂಟೆ ಅಂದರೆ ಸೂರ್ಯೋದಯ ತಿಥಿಗೆ ನಾವು ಯಾವ ತಿಥಿ ಇರುತ್ತೋ ಅದನ್ನು ಆಚರಣೆ ಮಾಡಬೇಕಾಗತ್ತೆ. ಆದರೂ ಸಹ ನಿನ್ನೆ ದಶಮಿ 10 ಗಂಟೆಗೆಲ್ಲ ಮುಗಿದೋಗಿದೆ. ನಿನ್ನೆ ಪೂರ್ತಿ ನಿನ್ನೆನೇ ವೈಕುಂಠ ಏಕಾದಶಿ ಗುರುವಾರ. ಇವತ್ತು ಶುಕ್ರವಾರ ವೈಕುಂಠ ಏಕಾದಶಿ ಇದೆ. 9:32 ಸಹ ಮುಗಿದೋಗುತ್ತೆ. ಅದರಿಂದ ನಮ್ಮ ದೇವಸ್ಥಾನದಲ್ಲಿ ಇವತ್ತು ಪ್ರಾತಃ ಕಾಲದಲ್ಲಿ ಪಂಚಾಮೃತ ಅಭಿಷೇಕ ಆಯಿತು, ಅಲಂಕಾರ ಆಯಿತು. ಹಾಗೂ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಪೂಜೆ ಇವತ್ತು ವೈಕುಂಠ ಏಕಾದಶಿ. ನೋಡಿ, ಇವತ್ತಿನ ದಿವಸ ಈ ಶ್ಲೋಕ ಹೇಳ್ಕೊಂಡ್ರೆ ನಮಗೆ ಜನ್ಮಾಂತರಗಳದೆಲ್ಲ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ವೈಕುಂಠ ದ್ವಾರವನ್ನು ಮಾಡ್ಕೊಂಡಿರ್ತಾರೆ. ಅದರಲ್ಲಿ ನೀವು ಹೋಗ್ತೀರಾ, ಕಷ್ಟಪಡ್ತೀರಾ, ಏನೋ ದರ್ಶನ ಮಾಡ್ಕೊಂಬರ್ತೀರಾ. ಅದರಿಂದ ನಮಗೆ ಮೋಕ್ಷ ಸಿಕ್ಬಿಡುತ್ತೆ, ಒಳ್ಳೆಯದಾಗ್ಬಿಡುತ್ತೆ ಅಂತಕ್ಕಂಥದ್ದು ಅದು ನಿಮ್ಮ ನಂಬಿಕೆಗೆ ಬಿಟ್ಟಿರ್ತಕ್ಕಂಥದ್ದು. ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂತಂದರೆ, 11 ಸರ್ತಿ ವಿಷ್ಣು ಸಹಸ್ರನಾಮ ಮಾಡಿದ್ರೆ ಮಾತ್ರ, 21 ಸರ್ತಿ ಸಹ ವಿಷ್ಣು ಸಹಸ್ರನಾಮ ಮಾಡಿದ್ರೆ ಮಾತ್ರ ನಮ್ಮ ಪಾಪಗಳೆಲ್ಲ ತೊಳ್ಕೊಂಡು ಹೋಗುತ್ತಂತೆ. ಅದರಿಂದ ಇವತ್ತಿನ ದಿವಸ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂತಂದರೆ, ಹೋಗ್ತೀವಿ, ಒಂದೇನೋ ದ್ವಾರ ಕಟ್ಟಿರ್ತಾರೆ, ಇದು ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥ ನಮ್ಮದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಸ್ವಾಮಿ ದಿನಾ ನಮ್ಮ ದೇವಸ್ಥಾನಕ್ಕೆ ಬಂದರೆ, ದಿನ ವೈಕುಂಠಕ್ಕೆ ಬಂದಾಗೆ, ದಿನ ಆಚೆ ಹೋದಂಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಳ್ಳೋದ್ರಿಂದ ನಿಮಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಈ ಥರ ಶ್ಲೋಕ ಇದೆ. ಇವತ್ತಿನ ದಿವಸ ಈ ಶ್ಲೋಕನ ಹೇಳ್ಕೊಂಡ್ರೇ ಸಾಕಂತೆ, ಕೇಳಿದ್ರೆ ಸಾಕು ನಿಮಗೆ ಪಾಪಗಳೆಲ್ಲ ನಶಿಸಿ ಹೋಗುತ್ತೆ. ನೋಡಿ, ಈ ಥರ ಇದೆ. ಓಂ ಶ್ರೀ ಹರಿಯೇ ನಮಃ. ಓಂ ಜಗಜ್ಜಾಲಪಾಲಂ ಕಚತ್ಕಂಠಮಾಲಂ ಶರಚ್ಚಂದ್ರಬಾಲಂ ಮಹಾದೈತ್ಯಕಾಲಂ ನಭೋ ನೀಲಕಾಯಂ ದುರಾವಾರಮಾಜಂ ಸುಪದ್ಮಾ ಸಹಾಯಂ ಭಜೇಹಂ ಶ್ರೀಹರಿಯೇ ನಮೋ ನಮಃ ಅಂತ ಹೇಳ್ಕೊಂಡ್ರೆ ನಮ್ಮ ಜನ್ಮಾಂತರದ ಕೃತ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು. ಇನ್ನು ವೆಂಕಟೇಶ್ವರನ ನಾವು ಹೇಳೋಂಗೆ ಇಲ್ಲ. ಓಂ ನಮೋ ಶ್ರೀ ವೆಂಕಟೇಶಾಯ ಅಂತ ಜಪ ಮಾಡಿಕೊಂಡ್ರೇ ಸಾಕು, ಅವನ ಮೂಲ ಮಂತ್ರನೇ ಇದು. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ಲು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು.